ಹಲೋ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಡಿಷನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ನಿಮಗೆ ಯಾವ ಗುರುಗಳ ಆಶೀರ್ವಾದ ಸಿಗ್ತಾಯಿದೆ, ಈ ವಾರದಲ್ಲಿ ನೀವು ನಂಬಿರುವಂಥ ಗುರುಗಳಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ನಿಮ್ಮ ಗುರುಗಳಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ, ನೀವು ನಂಬಿರುವಂಥ ಗುರುಗಳಿಂದ ಏನು ನಿಮ್ಮ ಜೀವನಕ್ಕೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಏನು ಆಶೀರ್ವಾದ ಇದೆ. ಥ್ಯಾಂಕ್ ಯು. ಒಂದು ಸ್ವಲ್ಪ ನೀವು ಏನು ಥಿಂಕ್ ಮಾಡ್ತಾಯಿದ್ದೀರಾ, ಲರ್ನ್ ಬಗ್ಗೆ ಥಿಂಕ್ ಮಾಡಿಕೊಂಡು ಮತ್ತು ಜನಗಳ ಮಧ್ಯೆ ಒಂದಿಷ್ಟು ಬೆರೆಯೋದನ್ನು ನೀವು ಮರ್ತಿರ್ಬೋದು. ಜನಗಳ ಕಡೆ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥವ್ರ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಅಂತ ಕೂಡ ಇದೆ. ಮತ್ತು ಒಂದಿಷ್ಟು ಬರೀ ಲರ್ನ್ ಕಡೆ ಅಂದರೆ ದುಡ್ಡಿನ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಮಾತ್ರ ಫೋಕಸ್ ಇದ್ದರೆ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ವಿಚಾರಗಳನ್ನ ದಯವಿಟ್ಟು ತಿಳ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಅಕ್ಕಪಕ್ಕದವರಿಂದ ಆಗಿರ್ಬೋದು, ನಿಮಗೆ ಗೊತ್ತಿರೋರಿಂದ ಆಗಿರ್ಬೋದು, ಇಲ್ಲ ಬೈ ಮಿಸ್ಟೇಕ್ ಯಾರೋ ಏನೋ ಮಾಡೋಕ್ಕೋಗಿ ನಿಮಗೆ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ಹಾಗಾಗಿ ದಯವಿಟ್ಟು ಯಾರೋ ಇಲ್ಲಿ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ನೆಗೆಟಿವಿಟಿ ಕಡೆ ಏನು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರಿ, ಕೆಲವ್ರಿಗೆ ಇಲ್ಲಿ ಸಮಸ್ಯೆಗಳನ್ನ ಮಾಡಿಟ್ಟಿದ್ರು, ಆ ಸಮಸ್ಯೆಗಳು ನಿಮಗೆ ಯಾರು ನೆಗೆಟಿವಿಟಿ ಮಾಡಿಟ್ಟಿದ್ರು ಆ ಸಮಸ್ಯೆಗಳಿಂದ ಕೆಲವರಿಗೆ ಮುಕ್ತಿ ಸಿಕ್ಕಿದೆ ಅಂತಲೂ ಇದೆ. ಮತ್ತು ಇನ್ನು ಕೆಲವ್ರಿಗೆ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಅಂತಲೂ ಇದೆ. ಹಾಗಾಗಿ ನೀವು ಯಾವಾಗ ನಿಮ್ಮ ಗುರುಗಳನ್ನ ನಂಬಿದ್ದೀರಾ, ಆ ಜಾಗಕ್ಕೆ ಹೋಗಿದ್ದೀರಾ, ಆದ ನಂತರ ನಿಮ್ಮ ಜೀವನಕ್ಕೆ ಒಂದಿಷ್ಟು ನೆಗೆಟಿವಿಟಿ ಕಡಿಮೆ ಆಗಿದೆ. ಬಟ್ ನಿಮಗೆ ಇನ್ನೂ ಸಮಾಧಾನ ಸಿಗದಿರುವಂಥ ಪರಿಸ್ಥಿತಿಯಲ್ಲಿ ಇರ್ಬೋದು. ಒಂದು 50-50 ಎನರ್ಜಿನ ಹೇಳ್ತಾ ಇದೆ. ಹಾಗಾಗಿ ನೀವು ಸದ್ಯಕ್ಕೆ ವೆಯ್ಟ್ ಮಾಡಿ. ಅದನ್ನು ಬಾಬಾ ಅವರು, ನಿಮ್ಮ ಗುರುಗಳು ಏನಿದ್ದಾರೆ ಅವರು ಒಂದು ರೀತಿ ಪಾಸಿಟಿವ್ ಇಟಿನ ನಿಮ್ಮ ಜೀವನಕ್ಕೆ ತಂದುಕೊಡ್ತಾರೆ. ಒಂದು ನೀವು ನಿಮ್ಮ ನಂಬಿಕೆ ಅವರ ಮೇಲಿಟ್ಟಂಥ ನಿಮ್ಮ ನಂಬಿಕೆ ಏನಿದೆ ಆ ನಂಬಿಕೆಗೆ ಅವರು ತಕ್ಕ ಒಂದು ಪ್ರತಿಫಲನ ಕೊಡ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಬಾಬಾ ಯಾವಾಗಲೂ ನಿಮ್ಮ ಜೊತೆ ಹೆಲ್ಪಲ್ಲಿ ಬಂದಿರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ಕೆರಿಯರ್ ವಿಚಾರವಾಗಿ ಇಲ್ಲಿ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದಾರೆ ಅವರಿಗೆ ಒಂದು ಫುಲ್ ಕೆರಿಯರ್ ವಿಚಾರವಾಗಿ ನಿಮ್ಮ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಿಮ್ಗೆ ಯಾವ ಸಮಯಕ್ಕೆ ಬೇಕು ಅಂದ್ರೂ ಕೂಡ ಅವರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಯಾರೋ ಇಲ್ಲಿ ಅಂದರೆ ದೇವರಿಗೆ ಏನೋ ಕಿರೀಟ ಕೊಡಿಸ್ತೀನಿ ಅಂತ ಅಂದ್ಕೊಂಡಿರುವಂಥವ್ರು ದಯವಿಟ್ಟು ಮರ್ತೋಗಿದ್ರೆ ಅದನ್ನು ಕೊಡಿಸಿ ಅಂತಲೂ ಕೂಡ ಬಂದಿರುವಂಥದ್ದು. ಕೊಡಿಸ್ತೀನಿ ಅಂತ ಅಂದ್ಕೊಂಡಿರೋರು ಕೊಡಿಸಿ ಅಂತಲೂ ಕೂಡ ಬಂದಿರುವಂಥದ್ದು. ನಿಮ್ಮ ಬಾಡಿಗೆ ಏನೋ ಸಮಸ್ಯೆಗಳನ್ನ ಮಾಡಿಟ್ಟಿದ್ದಾರೆ, ಹಾಗಾಗಿ ಒಂದು ಸ್ವಲ್ಪ ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ. ಮತ್ತು ನಿಮ್ಮ ಹಾರ್ಟ್, ನಿಮ್ಮ ಮೈಂಡ್ ಯಾವಾಗಲೂ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿರಲಿ, ದೇವ್ರ ಜೊತೆ ಕನೆಕ್ಟ್ ಆಗಿರಲಿ. ದೇವರಿಗೆ ಸರೆಂಡರ್ ಮಾಡಿ. ನಿಮಗೆ ಆಗ್ತಾ ಇಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರ್ಬೋದು, ಗುರುಗಳ ಮೇಲೆ ಆಸಕ್ತಿ ಹೋಗ್ತಾ ಇರ್ಬೋದು. ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನೆಗೆಟಿವಿಟಿ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರ್ಬೋದು. ಹಾಗಾಗಿ ದಯವಿಟ್ಟು ನೀವು ಒಂದು ಆಮ್ ಚಾಂಟಿಂಗ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ಗುರುಗಳ ಚಾಂಟಿಂಗ್ ಕೂಡ ನೀವು ಮಾಡ್ಬೋದು. ಚಾಂಟ್ ಮಾಡ್ಕೊಳ್ಳಿ ಮತ್ತು ಸರೆಂಡರ್ ಮಾಡ್ಕೊಳ್ಬಿಡಿ. ನಿಮ್ಮ ಮೈಂಡು, ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ ಅಂತ ಫಸ್ಟು ಚೆಕ್ ಮಾಡಿ. ಒಂದಿಷ್ಟು ಧ್ಯಾನದ ಮುಖಾಂತರನೂ ಕೂಡ ನಿಮಗೆ ಒಂದಿಷ್ಟು ವಿಚಾರಗಳು ತಿಳಿಯುತ್ತೆ ಅಂತಲೂ ಬಂದಿರುವಂಥದ್ದು. ಸೊಲ್ಯೂಷನ್ ಎಲ್ಲೂ ಇಲ್ಲ, ನಿಮ್ಮ ಕೈಲಿದೆ. ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಸಮಸ್ಯೆಗಳನ್ನ ನೀವೇ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳುವಷ್ಟು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ಮಾಡಿದ್ದಾರೆ. ಹಾಗಾಗಿ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಒಂದಿಷ್ಟು ಯೋಚನೆ ಮಾಡಿ ಅದಕ್ಕೆ ನಿರ್ಧಾರಗಳನ್ನ ತಗೊಂಡು ನೀವು ಏನು ಆಗ್ತಾ ಇದೆ ಅನ್ನೋ ಒಂದು ಸಿಚುವೇಶನ್ ಏನಿದೆಯಲ್ಲ, ಆ ಸಿಚುವೇಶನ್ ಏನು ಮಾಡಬೇಕು, ಆ ಸಿಚುವೇಶನ್ ಏನಂತ ಫುಲ್ಲು ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಆ ಸಿಚುವೇಶನ್ನಿಂದ ಹೊರಗಡೆ ಬರ್ತಾ ಇದ್ದೀರಾ, ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದೀರಾ. ಆ ಸೊಲ್ಯೂಷನ್ ಕೂಡ ನೀವೇ ಕಂಡು ಹಿಡ್ಕೊಳ್ತೀರಾ ಅಂತಲೂ ಕೂಡ ಬಂದಿರುವಂಥದ್ದು. ಮ್ಯಾನಿಫೆಸ್ಟೇಷನ್ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಏನು ಮಾಡ್ಕೊಳ್ತೀರಾ ಅದಕ್ಕೆ ತಕ್ಕ ರೀತಿಯಲ್ಲಿ ಬಾಬಾ ನಿಮಗೆ ಯಾರ ಮುಖಾಂತರನಾದರೂ ಕೂಡ ಬಂದು ನಿಮಗೆ ಫೈನಾನ್ಷಿಯಲಿ ವಿಚಾರವಾಗಿ ಕೆಲವು ತುಂಬ ಸಮಸ್ಯೆಗಳನ್ನ
ಪಟ್ಟಿರ್ಬೋದು. ಹಾಗಾಗಿ ಗುರುಗಳು ನಿಮ್ಮ ಜೀವನಕ್ಕೆ ಬಂದು ಬೇರೆಯವ್ರ ಮುಖಾಂತರ ಸಹಾಯನ ಮಾಡ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಕೆಲವರಿಗೆ ಇಲ್ಲಿ ಏನು ಅಂತಂದರೆ, ನೀವು ಒಂದು ರೀತಿಯಲ್ಲಿ ಬೇರೆಯವರು ಯಾರೋ ನಿಮಗೆ ಸಹಾಯನ ಕೇಳ್ಕೊಂಡು ಬಂದರೆ ದಯವಿಟ್ಟು ಇಲ್ಲ ಅಂದ್ಬಿಡಿ. ನಿಮ್ಮ ಕೈಲಿ ಏನಿದೆ ಅಷ್ಟೇ, ನಿಮ್ಮ ಕೈಲಿ ಆದಷ್ಟು ಮಾತ್ರ, ನಿಮಗೆ ಇಲ್ಲದೆ ಇರೋ ರೀತಿಯಲ್ಲಿ ಬೇಡ, ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಹಾಗಾಗಿ ಯಾರಾದರೂ ನಿಮಗೆ ಸಹಾಯ ಮಾಡೋದಕ್ಕೆ ಅಂತ ಕೇಳ್ಕೊಂಡು ಯಾರಾದರೂ ಬಂದರು, ಇಲ್ಲ ಸಹಾಯ ಮಾಡೋ ಮುಖಾಂತರ ನಿಮಗೆ ಕೂಡ ಗುರುಗಳಿಂದ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು. ನೀವೇನೋ ಒಂದಿಷ್ಟು ಕರ್ಮಗಳಿತ್ತು, ಹಳೆ ಕರ್ಮಗಳಿತ್ತು, ಓಲ್ಡ್ ಏನು ಸಮಸ್ಯೆಗಳಿತ್ತು ಅದೆಲ್ಲ ಅದನ್ನು ಸೈಡಿಗೆ ಎತ್ತಿಟ್ಟು ಅದನ್ನು ಮತ್ತೆ ನಿಮ್ಮ ಕಾರ್ಮಿಕ ಆಗಿರ್ಬೋದು, ನೀವು ಇಷ್ಟಪಟ್ಟಂಥವ್ರಾಗಿರ್ಬೋದು, ನಿಮ್ಮ ಕರ್ಮಗಳಾಗಿರ್ಬೋದು, ಏನೇ ನೀವೇನು ಒಂದು ಸಮಸ್ಯೆಗಳನ್ನು ಮಾಡಿರ್ಬೋದು, ನಿಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗಿರ್ಬೋದು, ಬೇರೆಯವರಿಂದ ನಿಮಗೆ ಸಮಸ್ಯೆ ಆಗಿರ್ಬೋದು, ನಿಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗಿರ್ಬೋದು, ದಯವಿಟ್ಟು ಅದು ಏನೇ ಇದ್ರೂ ಕೂಡ ದಯವಿಟ್ಟು ಅದನ್ನು ಅಲ್ಲೇ ಆ ಎನರ್ಜಿನ ಕಟ್ ಮಾಡಿಕೊಂಡು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ಮುಂದುವರೆದಿದ್ದಲ್ಲಿ ನಿಮಗೆ ಹಳೆಯದೆಲ್ಲ ನೆನಪುಗಳು ಮುಗ್ದೋದ್ರೆ ಒಂದು ಹೊಸ ಜೀವನ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಹಳೆ ಕರ್ಮಗಳನ್ನ ಹೊತ್ಕೊಂಡು ಬರ್ತಾ ಇದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನಿಮಗೆ ಹ್ಯಾಂಡ್ ಮಾಡಿದ್ರು ಕೂಡ ಅದನ್ನು ತಡೆಯುವಷ್ಟು ಶಕ್ತಿ ನಿಮಗಿರೋದಿಲ್ಲ. ಹಾಗಾಗಿ ಹಳೆಯದನ್ನು ದಯವಿಟ್ಟು ಅಲ್ಲೇ ಬಿಟ್ಬಿಡಿ ಅಂತ ಬಂದಿರುವಂಥದ್ದು. ಗುರುಗಳನ್ನ ನಂಬಿ ದಯವಿಟ್ಟು ಗುರುಗಳ ಮೇಲೆ ಡೌಟನ್ನು ಪಡೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು. ಯಾವಾಗಲೂ ನಿಮಗೆ ತುಂಬ ಸಮಸ್ಯೆಗಳಿದ್ರೆ ಕೂಡ ಮತ್ತು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನೀವು ನಂಬಿರುವಂಥ ಗುರುಗಳಿಂದ ನಿಮಗೆ ಒಂದು ರೀತಿಯಲ್ಲಿ ಎಂಥದ್ದೇ ಹಾರ್ಡ್ ಲೈನ್ಸ್ ಅಂದರೆ ಒಂದು ಒಳ್ಳೆ ದಾರಿಯ ಮಾರ್ಗ ಏನು ಇರಲಿಲ್ಲ, ನಿಮಗೆ ಒಂದು ಒಳ್ಳೆ ಹಾದಿ ನಿಮಗೆ ಸಿಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹಾದಿ ನಿಮಗೆ ಸಿಗುತ್ತೆ. ನೀವು ನಂಬಿರುವಂಥ ಗುರುಗಳಿಂದ ನಿಮಗೆ ಇದ್ದಂಥ ಒಂದು ಹಾರ್ಡ್ ಲೈನ್ಸ್ ಏನಿತ್ತು, ಆ ರೀತಿಯಲ್ಲಿ ಒಂದು ಮುಳ್ಳಿನ ಹಾದಿ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಗೆ ಏನಿತ್ತು ಅದು ಇನ್ನು ಮುಂದಿನ ದಿನಗಳಲ್ಲಿ ರಿಮೂವ್ ಆಗೋದ್ರಲ್ಲಿ ಇದೆ. ಒಂದು ಒಳ್ಳೆ ದಾರಿ ಕಡೆ ಭಗವಂತ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮ ಗುರುಗಳು ಕರ್ಕೊಂಡು ಹೋಗ್ತಾರೆ ಅಂತ ಬಂದಿರುವಂಥದ್ದು. ಬಾಬಾ ನಿಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳಿಗೆ ಮುಕ್ತಿನ ಕೊಡಿಸ್ತಾ ಇರುವಂಥದ್ದು. ಮತ್ತು ಕೆಲವರಿಗೆ ಇಲ್ಲಿ ಬಾಬಾ ಡೋರ್ ಓಪನ್ ಮಾಡಿದರೆ ನೀವೇನು ಕೇಳ್ಕೊಳ್ಬೋದು ಅಂತಲೂ ಕೂಡ ಇದೆ. ಹಾಗಾಗಿ ಒಂದು ಸ್ವಲ್ಪ ತಡ ಆಗ್ಬೋದು, ಬಟ್ ಯೋಚನೆ ಮಾಡಬೇಡಿ. ತಡ ಆದ್ರೂ ಕೂಡ ತುಂಬ ಪರ್ಫೆಕ್ಟ್ ಆಗಿರುವಂಥ ದಾರಿ, ಮಾರ್ಗ, ಜನ ಎಲ್ಲವನ್ನು ಕೊಡಿಸ್ತಾರೆ, ಮನೆ ಇದೆಲ್ಲವನ್ನು ಕೂಡ ಕೊಡಿಸ್ತಾರೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ತುಂಬ ಅವಸರ ಪಡೋದಕ್ಕೆ ಹೋದರೆ ತುಂಬ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಅದನ್ನು ತಡ ಮಾಡ್ತಿರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಗುರುಗಳನ್ನ ನಂಬ್ಕೊಳ್ಳಿ. ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನೀವು ಯಾವ ಟೈಮಲ್ಲಿ ಬೇಕಾದರೂ ಕರೆದ್ರೂ ಬರ್ತಾರೆ. ನಿಮ್ಮ ವಿಶಸ್ ಏನಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಡೋರ್ ಓಪನ್ ಆಗಿದೆ. ನಿಮ್ಮ ವಿಶಸ್ ಏನಿತ್ತು ಆ ವಿಶಸ್ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸಕ್ಸಸ್ಸನ್ನು ಸಿಗುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ. ಮತ್ತು ನಿಮ್ಮನ್ನು ಬಾಬಾ ಯಾವಾಗಲೂ ಕೂಡ ಸತ್ಯ ಅಂತ ಯಾರು ನಂಬಿದ್ದೀರ, ನಿಮ್ಮ ಗುರುಗಳು ಸತ್ಯ ಅಂತ ಯಾರು ನಂಬಿದ್ದೀರ ಅವ್ರು ಯಾವಾಗಲೂ ನಿಮ್ಮ ಹಿಂದೆ ನಿಮ್ಮ ನೆರಳಾಗಿ ನಿಂತಿರ್ತಾರೆ. ನಿಮಗೆ ಸಹಾಯನ ಮಾಡೋದಕ್ಕೆ ಬಂದೇ ಬರ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಗಿಫ್ಟ್ ಮುಖಾಂತರ ನಿಮ್ಮ ಬಾಬಾ ನಿಮಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಇರ್ಬೋದು. ನಿಮ್ಮ ವಿಶಸ್ ಏನಿತ್ತು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮನಸಾರೆ ಕೇಳ್ಕೊಂಡಿದ್ದಂಥ ವಿಶಸ್ ಏನಿತ್ತು ಅದು ಗ್ರ್ಯಾಂಟೆಡ್ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಸರ್ಪ್ರೈಸ್ ಆಗಿ ನಿಮಗೇನೋ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಗಿಫ್ಟ್ ಬರ್ತಾ ಇದೆ ಅಂತ ಬಂದಿರುವಂಥದ್ದು. ನಿಮ್ಮ ಹಾರ್ಡ್ ವರ್ಕ್ ಏನಿತ್ತು ಆ ಹಾರ್ಡ್ ವರ್ಕ್ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಕಷ್ಟಪಟ್ಟೆ ಮೇಲೆ ಬರಬೇಕು ಅನ್ನೋದು ಇರುತ್ತಲ್ವ, ಹಂಗೆ ನೀವು ಮಾಡ್ತಾ ಇರುವಂಥ ಪಟ್ಟು ನೀವು ಮೇಲೆ ಬಂದರೆ ಮಾತ್ರ ನೀವು ಅಂದ್ಕೊಂಡಿರೋದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಪ್ರಯತ್ನ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಿಧಾನ ಆದ್ರೂ ಕೂಡ ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ನಿಧಾನ ಆದರೂ ಕೂಡ ನಿಮ್ಮ ಸಮಸ್ಯೆ ಹೆಂಡ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳ್ತಾ ಮತ್ತು ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.